ನೋಡಿ ಇವತ್ತು ಏನೇನೈತೆ ರಿಜಿಸ್ಟ್ರೇಷನ್ ಎಲ್ಲನೂ ಇವತ್ತು ನಡೀರಿ ಮಾಡಿಕೊಟ್ಬಿಟ್ಟು ಮುಗಿಸ್ಕೊಬಿಡೋಣ. ನಿಮ್ಮದು ನಿಮಗೆ ನಮ್ಮದು ನಮಗೆ ಯಾರ್ಯಾರು ಸವಾಸನಿಯ ಬೇಕಿಲ್ಲ, ಎಲ್ಲನೂ ಸುಮ್ಮನೆ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಮುಗಿಸ್ಕೊಬಿಡೋಣ. ಈಗ ನಮ್ಮ ಯಜಮಾನಪ್ಪನೂ ಗೊತ್ತಾವನೆ, ನಮ್ಮ ಯಜಮಾನಪ್ಪ ಇನ್ನೇನು ಗೊತ್ತಾನೆ, ಹೋಗ್ಬಿಟ್ಟು ಎಲ್ಲನೂ ಕ್ಲಿಯರ್ ಮಾಡ್ಕೊಬಿಡೋಣ. ನೋಡಿ ತಿರುಗಿ ನಾಳೆ ನಾಡದ್ದು ಆಚೆ ನಾಡದ್ದು ಇವೆಲ್ಲನೂ ಏನು ಬೇಡ, ಸುಮ್ಕೆನೆಯ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೊಂಟ್ಬಿಡೋಣ. ಎಲ್ಲಿ ಕರೀರಿ ನಿಮ್ಮ ಮನೆಯವ್ರನ್ನೆಲ್ಲನೂ ಸೈನ್ ಗೀನ್ ಎಲ್ಲನೂ ಹಾಕಿಸ್ಕೊಂಬಿಡೋಣ. ಕರೀರಿ ಸುಮ್ಕೆನೇನೆ. ನಾನು ಅದನ್ನೇ ಕೇಳೋಣ ಅಂತ ಬಂದಿದ್ದು. ಇವತ್ತು ಮಾಡಿಸ್ಕೊಡ್ತೀನಿ, ಈಗ ಮಾಡಿಸ್ಕೊಡ್ತೀನಿ, ಆಮೇಲೆ ಮಾಡಿಸ್ಕೊಡ್ತೀನಿ, ಆಮೇಲೆ ಇದು ಮಾಡಿಸ್ಕೊಡ್ತೀನಿ ಅಂತ ಒಂದು ಇಲ್ಲಿ ಗಂಟ ಏನು ಮಾಡಿಸ್ಕೊಡ್ಲಿಲ್ಲ. ಬಾ ನಿನ್ನ ದುಡ್ಡೆಲ್ಲ ನೀನು ಕೊಟ್ಟಿದ್ದಾಯ್ತು, ಯಾವುದೋ ಮನೆ 6-3 ತಗೊಂಡಿದ್ದು ಆಯ್ತು ನೀನು. ನಡಿ ಫಸ್ಟು ರಿಜಿಸ್ಟ್ರೇಷನ್ ಎಲ್ಲನೂ ಬಿರ್ಬಿರ್ನ ಮಾಡಿಸ್ಕೊಳ್ಳೋಣ. ನೋಡಿ ಸರಿ ನಡೀರಿ. ಎಂತ ಸಂದಕ್ಕಿರ ಮನೆ ಸಿಕ್ಬಿಟ್ಟೈತಿ ಇವಳಿಗೆ ಪೊದ್ದಿಗೆ. ಪರವಾಗಿಲ್ವೇ, ಇವಾಗ ಮಾರ್ತಾಳೆ ಅಂತ ಗೊತ್ತಿದ್ರೆ ನಾನೇ ತಗೊಂತಿರಲ್ವೇ ಮನೇನ. ಮಾರ್ತಾಳೆ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗಂತೂ. ಮಾರ್ತಾಳೆ ಅಂತ ಗೊತ್ತಿದ್ರೆ ಹೆಂಗೋ ತಗೊಬಿಡ್ತಿದ್ದೆ ನಾನೇನೇನಿಯ. ಏನೂ ಗೊತ್ತಾಗಕ್ಕಿಲ್ಲ, ಏನೂ ಇಲ್ಲ ಬಿಡು. ಅತ್ತಾಗಿ ಇನ್ನೇನು ಮಾಡೋಕ್ಕಾಯ್ತದೆ. ಏನೋ ಬಿಡು ಅತ್ತೆ. ನಮ್ಮದು ನಾವು ನೋಡ್ಕೊಳ್ಳೋಣ ಸರಿನಾ. ನಮ್ಮದು ನಾವು ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿ ಇರೋಣ. ಬರ್ರಿ ರಿಜಿಸ್ಟ್ರೇಷನ್ ಅಲ್ವಾ, ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಡು ನೀ ಅಟ್ಟಿಗೆ ಬರೋನಿ. ನೋಡಿರಿ ಇನ್ನೇನು ಮಾಡೋಕ್ಕಾಯ್ತದೆ. ಎಲ್ಲನೂ ನನ್ನ ಹೆಸ್ರಿಗೆ ಮಾಡಿಸ್ತಿದೀಯ ತಾನೇ, ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಂತಿಲ್ ತಾನೇ. ಯಾಕಂದರೆ ಗಂಡಸದ ಮೇಲೆಲ್ಲ ಎಂಟಿಗೆ ಬರಬೇಕು ತಾನೇ, ಅದಕ್ಕೆ ಕೇಳಿದೆ. ಅಯ್ಯಯ್ಯಪ್ಪ ಅತ್ತೆ, ನಾನು ಈ ಮನೆ ಒಂದೇನೇ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಗಂಡ ಹೆಸ್ರಿಗೆ ಮಾಡಿಸಿದ್ದು. ಇನ್ನೆಲ್ಲ ನಿಮ್ಮ ಹೆಸ್ರಿಗೆ ಮಾಡಿಸ್ತಿರೋದು ನೋಡಿರಿ. ನಾನೇನು ತಿನ್ಬಿಟ್ಟು ಎಲ್ಲ ಏನು ಮುಗಿಸ್ಬಿಡ್ತೀನಿ ಇನ್ನಂಗೆ ಹೇಳ್ತೀರಿ ನೀವಂತೂ. ನನಗೇನು ಅಂಥ ಬುದ್ಧಿ ಇಲ್ವೂ ಇಲ್ಲ, ಬರೋದು ಇಲ್ಲ ಅಂಥ ಬುದ್ಧಿ ನಮಗೆ. ನೋಡಿರಿ ಮಾಡಿಸ್ಕೊಳ್ಳಿವ್ರಂತೆ. ಪದಿ ಇವಳು ಬಂದ್ಲಪ್ಪ ತಲೆನೋವು. ಹೇಳಿ ಸರಜಿ ಹೇಳು. ಒಂದು ತುಸ ರಾಗಿ ಹಸಿಟ್ಟು ಬೇಕಿತ್ತು. ಅಯ್ಯೋ ಏನು ಮಾಡನಿ ಇವತ್ತು. ನಮ್ಮ ಅಣ್ಣ ಬಂದ್ಬಿಟ್ಟವನಿ, ನಮ್ಮ ಅಣ್ಣಯ್ಯ. ಅದಕ್ಕೆ ನೀನು ಒಂಚೂರು ಮುದ್ದೆ ಮಾಡನಿ ಅಂತ ಅನ್ಕೊಂಡೆ. ಅದಕ್ಕೆ ನೋಡು ಇದ್ರ ತುಂಬ ಒಂಚೂರು ತುಂಬಿಕೊಟ್ಬಿಡು. ಶಾನೆ ಬೇಡ, ಇದ್ರ ತುಂಬ ತುಂಬಿಕೊಡು ಸಾಕು. ಲೇ ಇಷ್ಟು ಗಾತ್ರದ ಬೊಕೆಟ್ ತಂದುಬಿಟ್ಟು ಒಂದು ತುಸನೇ ತುಸ ಅಂತ ಕೇಳ್ತೀಯಲ್ಲ. ಇಷ್ಟು ಗಾತ್ರ ತಗೋಬಿಟ್ಟು ಓಹೋ ಮಾಡಕ್ಕೇನು ಕ್ಯಾಮೆ ಇಲ್ಲ ಅನ್ನೋ ನಿಂಗೆ. ಹೋಗಿ ಎತ್ಕೊಂಡು ಸುಮ್ಕೆನೆ. ಅಲ್ಲ ತುಸ ಕ್ಯಾರನ ಬೊಕೆಟ್ ತಗೊಬಿಟ್ಟು ಬಂದರೆ. ಅಯ್ಯೋ ಇನ್ನು ಎಷ್ಟು ದೊಡ್ಡ ಬೊಕೆಟಮ್ಮ. ನಾನೇನು ಅನ್ನೋದು ಏನು ಒಂದು ಮೂಟೆ ತಗೊಬಿಟ್ಟು ಬಂದಿದ್ದೀನಿ. ಇದೊಂದು ಚೂರು ಅದು ನಮ್ಮ ಅಣ್ಣ ಅಪ್ರೂಪಕ್ಕೆ ಬಂದವನಿ. ಅವನೇನು ಯಾ ಕೋಳಿ ಬೇರೆ ಹಿಡ್ಕೊಂಬಿಟ್ಟು ಬಂದ್ಬಿಟ್ಟವನಿ. ಮಸಾಲೆ ಸಾಮಾನೆಲ್ಲ ತಂದುಬಿಟ್ಟವನಿ. ರಾಗಿ ಹಸಿಟ್ಟು ತರೋದು ಮರ್ತೋಗ್ಬಿಟ್ಟವನಿ. ಅಯ್ಯೋ ಅವ್ನು ಮಕ್ಕಿಷ್ಟು ರಾಗಿ ಹಸಿಟ್ಟು ತಂದಿದ್ರೆ ತಗಿ ಹಂಗೋನ್ವೇ ಆಗೋದು. ಅದಕ್ಕೆ ಇನ್ನೇನು ನಮ್ಮ ಮನೆಗೂ ಇಲ್ವಲ್ಲ, ನಾನೇನು ಶಾನೆ ಅಡುಗೆ ಮಾಡೋಕ್ಕಿಲ್ವಲ್ಲ, ಅದಕ್ಕೆ ಮಾಡಿಕೊಂಡಿಲ್ಲ. ಇದೊಂದು ಚೂರು ಹಾಕ್ಕೊಟ್ಬಿಡು. ಲೇ ಸರಜಿ, ನಾನು ಎಲ್ಲೋ ಅರ್ಜೆಂಟಾಗಿ ಹೊಂಟ್ಬಿಟ್ಟಿದ್ದೀನಿ, ಸುಮ್ಮನೆ ಬಿಟ್ಬಿಡು. ಅರ್ಜೆಂಟಾಗಿ ಎಮರ್ಜೆನ್ಸಿಯಾಗಿ ಹೋಯ್ತಿದ್ದೀನಿ ನಾನಂತೂ. ನೋಡು ಸುಮ್ಮನೆ ಬಕೆಟ್ ಹಿಡ್ಕೊಂಡು ಮುಂದೆ ಬರ್ಬೇಡ. ನಮ್ಮ ಮನೆಗೆ ರಾಗಿ ಹಸಿಟ್ಟೇ ಇಲ್ಲ, ರಾಗಿ ಇನ್ನೂ ಆಡ್ಸೇ ಇಲ್ಲ ನಾವು. ಅಯ್ಯ ಕೊಡು, ಒಂದು ಮೂಟೆ ಕೊಡಿಲಿ ರಾಗಿಯ. ನಾನೇ ಆಡಿಸ್ಕೊಂಬಿಟ್ಟು ಬಂದ್ಬಿಟ್ಟು ನಾನಂತೂ ತಗೊಂಡು ನಿನ್ಗೊಂದು ತುಸ ಕೊಡ್ತೀನಿ. ನನಗೀಗ ಕ್ಯಾಮೆ ಐತೆ. ರಿಜಿಸ್ಟ್ರೇಷನ್ಗೆ ಹೋಗ್ಬೇಕು ನಾನಂತೂ. ನಂಗೆ ಸುಮ್ಮನೆ ತಲೆ ತಿನ್ಬೇಡ ಕಣ್ ಸರಜಿ ನೀನು. ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಬಿಟ್ಟು ಆಮೇಕಿಂತ ಬರ್ತೀನಿ. ಏನು ಸುಮ್ಮ ಕೂತ್ಕ ನೀನು. ಹೋಗ್ರಕ್ಕ, ಅದೇನೋ ರಿಜಿಸ್ಟ್ರೇಷನ್ ಮುಗಿಸ್ಕೊಂಬಿಟ್ಟು ಬಾ ಹೋಗ್ರಿ. ಇಲ್ಲೇ ಕುಂತಿರ್ತೀನಿ. ಬಂದ್ಬಿಟ್ಟೆ ಏನು ಯಾಕೆ ಕೊಡ್ರಿ. ನನಗೇನು ಬೇಜಾರಿಲ್ಲ. ನಮ್ಮ ಅಣ್ಣಿನ್ನು ಸಂಜೆ ತಾನೇ ಮುದ್ದೆ ತಿನ್ನೋದು, ಅಲ್ಲಿ ಗಂಟೆ ಇಲ್ಲೇ ಕುಂತ್ಕೊಂಡಿರ್ತೀನಿ. ನನಗೂ ಬೇಜಾರು ಕಣಕ್ಕ. ಮಂತಾಗ ಹೋಗಿ ಕುಂತ್ಕೊಳ್ಳೋಕ್ಕೆ. ಏನೋ ಗಾಮ್ ಅಂತ ಐತೆ. ಏನು ಮಾಡಿದ್ರಿ? ಉಪ್ಪಿಟ್ಟು ಮಾಡಿದ್ರಾ? ಲೇ ಸರಜಿ, ರಾತ್ರಿ ತೊಂಗಳು ಸಾರಿಗೆ ಏನು ಅನ್ನ ಮಾಡಿದ್ದೀವಿ. ಹೌದೇ? ಏನು ಹೇಳಕ್ಕ, ತೊಂಗಳು ಸಾರು ರುಚಿ ಕೊಟ್ಟಷ್ಟು ಯಾವುದು ಕೊಡಕ್ಕಿಲ್ಲ. ಬಿಡಿ, ಮನೆ ಬಾಕ್ಲು ತೆಗ್ದಾಕೇನೇ ಹೋಗಿ. ನಾನಿಲ್ವೇ, ನಾನು ನೋಡ್ಕೊತೀನಿ. ಅದ್ರಾಗೇನಂತೆ. ಒಂದು ತುಸ ಸಾರು ಇಕ್ಕೊಂಡು ತಿನ್ಲ, ಇಲ್ಲ ಒಂದು ತುಸ ಸಾರು ಕೊಡ್ರಿ. ಇನ್ನೂ ಕೋಳಿ ಸಾರು ಆಗೋದು ಲೇಟ್ ಅಲ್ವಾ, ಅಲ್ಲಿ ಗಂಟ ತಿನ್ಕೋತೀವಿ. ಕೋಳಿ ಸಾರು ಇನ್ನೂ ಲೇಟು. ಇವಳು ಒಳ್ಳೆ ಸವಾಸ ಆಯಿತು. ನಾನು ಬಾಕ್ಲು ಬಡ್ಕೊಂಡು ಹೋಯ್ತೀನಿ, ಹೋಗಿ ಸುಮ್ಕೆನೆಯ. ಅಯ್ಯೋ ಏನು ಟೆನ್ಷನ್ ಆಗವ್ರೆ, ಹಂಗೆ ಟೆನ್ಷನ್ ಆಗವ್ರೆ ಅಂತೂ ಬೇಜಾರು ಮಾಡ್ಕೊಳಕ್ಕಾಯ್ತದೆ. ಟೆನ್ಷನ್ ಎಲ್ಲ ಬಿಟ್ಬಿಟ್ಟು ನಾವು ಸುಮ್ಮನಿರ್ಬೇಕಷ್ಟೇ. ನೀನು ಬಿಡು, ಕುಂತ್ಕೊಂಡು ಇಲ್ಲೇ ಇಕ್ಕಿರ್ತೀನಿ ಬೊಕಿಟ್ಟ. ಹೆಂಗೋ ಸಿಟ್ಟು ಅಂತ ತಗೊಂಡು ಹೋಗ್ಬಿಟ್ರೆ ಸಾಕು. ಕೋಳಿ ತಂದವನಿ, ಮಸಾಲೆ ಐಟಮ್ಸ್ ತಂದವನಿ. ದರಿದ್ರದವನು ಒಂದು 2 kg ಹೊಸಿಟ್ಟು ತಂದಿದ್ರೆ ಏನಾಗೋದು ನಮ್ಮ ಅಣ್ಣಯ್ಯ. ನೋಡೋಣಿರು ಪೊದ್ದಿ ಕೊಡ್ತಾಳೆ. ರೀ ಹಂಗೋ ಹಿಂಗೋನು ರಿಜಿಸ್ಟ್ರೇಷನ್ ಎಲ್ಲನೂ ಮುಗ್ದೈತೆ. ಅವನೇ ಎಲ್ಲ ಮುಗೀತು. ಇನ್ನೇನಾಯ್ತು ಬಿಡು. ಇನ್ನೇನು ಯಾರ್ದನಾಗ್ಲಿ, ಇದು ತಾತನ ಆಸ್ತಿ ಅಲ್ವಾ. ಇವ್ರೇನು ನಮ್ಗೆ ಕೇಳ್ದಿದ್ದಂಗೆ ಮಾರಕ್ಕೆ ಎಲ್ಲನೂ ಸಾಧ್ಯನೇ ಇಲ್ಲ ಹೆಂಗೋನು. ಗಂಗಾ, ಇನ್ನು ಮೇಲೆ ನಿಮ್ಗೆ ಆಗೈತಲ್ಲ, ನಿಮ್ಮ ಪಂಪ್ ಸೆಟ್ಟಾಗ ನೀವೇನೇ ನೀರು ಹಾಕೊಳ್ರಿ ಸರಿನಾ. ನಮ್ಮ ಪಂಪ್ ಸೆಟ್ಟಾಗೆ ನೀರು ಕಡಿಮೆ ಅವೇ. ಸಣ್ಣದಾಗ ಬೇರೆ ಬೀಳ್ತವೆ. ನಮ್ಮದ್ರಾಗ ನಾವು ಹೊಡ್ಕತ್ತೀವಿ ಮೇಲೆ. ಅಯ್ಯೋ ಪದಕ, ಅದ್ರಾಗೇನಂತೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಷ್ಟೇ ನೀನಿಯ. ಹೆಂಗೋ ರಿಜಿಸ್ಟ್ರೇಷನ್ ಎಲ್ಲ ಮುಗಿತಲ್ಲ ಇವತ್ತು, ಅದೇನಿಯ ಸಮಾಧಾನ. ನಾನು ಬರೋಕೆ ಹೋಗಲಿಲ್ಲ. ಈಗ ನೋಡಿ ಇವ್ರು ಬಂದಿದ್ರಲ್ಲ, ನಾನು ಹೊಲ್ತಾಗೆ ನೀನಿಯ ಸುಮ್ಮನಿದ್ದೆ ನೋಡ್ಕೊಂಡು. ಅದಕ್ಕೆ ಬಂದರು ಎಲ್ಲ ರಿಜಿಸ್ಟ್ರೇಷನ್ ಮುಗೀತು ಅಂತ ಹೇಳೋಕ್ಕೆ. ಅದನ್ನೇನಿಯ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ನೋಡಿ. ನಮ್ಮಿ ಇಷ್ಟು ದಿನ ಬರೀ ಕಿತ್ತಾಡಿದ್ದೇನೆ ಆಯ್ತು. ಇಷ್ಟು ದಿನ ಬರೀನೇನೆ ಹೆಂಗೋ ಬಿಡು. ಇವಾಗಾದ್ರೂ ನಮ್ಮ ಪಾಡಿಗೆ ನಮ್ದು ಹೆಂಗೋ ಅವ್ರವ್ರದ್ದು ಹೆಸ್ರಿಗೆ ಅವ್ರವ್ರು ಆಯ್ತಲ್ಲ, ಇನ್ನೇನು ಬೇಕು ಎಲ್ಲನೂ. ಸಾಕು ತಗ. ಅದೇ ಮತ್ತೆ ಸಾಕು ಬಿಡು, ಇನ್ನೇನಂತೆ. ಲೋ ಮಗನೇ, ಹೇಳಮ್ಮ. ಬಾರ್ಲ, ನಮ್ಮ ಹೆಸ್ರಿಗೆ ಹೆಂಗೋ ಇವಾಗ ರಿಜಿಸ್ಟ್ರೇಷನ್ ಆಗೈತಲ್ಲ, ಅವ್ರಿಗೆ ಜಮೀನು ನೋಡಕ್ಕೆ ಹೇಳಿದ್ದೆ.
ಬಾ ಈಗ ಹೆಂಗಿದ್ರು ಇರೋದ್ರಾಗೆ ಒಂದು 6 ಎಕರೆ ಐತಲ್ಲ, 6 ಎಕರೆನಾಗೆ ಒಂದು 2 ಎಕರೆ ಮಾರ್ಬಿಡೋಣ. ಬಾ ಹೋಗಿ ಬಂದವನ ಯಪ್ಪ, ನೀನು ಕುಂತ್ಕೊಂಡು ಮಾತಾಡಿವಂತೆ. ಬಾ ಹೋಗಿ ಮಾತಾಡೋಣ ಬಂದ್ಬಿಟ್ಟು. ಯಪ್ಪ ಎಲ್ಲರೂ ಬಂದು ಕುಂತ್ಕೊಳ್ಳಿ ಮಾತಾಡೋಣ ಅಂತ ಹೇಳೋನಿ. ರೇಟು ಚೆನ್ನಾಗಿ ಹೇಳ್ತಾವ್ನಿ, ರೇಟ್ ಎಲ್ಲನೂ. ಬಾ ಹೋಗಿ ಕುಂತ್ಕೊಂಡು ಮಾತಾಡೋಣ. 1 ಕೋಟಿನೇ ಹೇಳ್ತಾವ್ನಿ, 1 ಕೋಟಿನೋ 1.25 ಕೋಟಿನೋ ಹೇಳ್ತಾವ್ನಿ ರೇಟು. ಇನ್ನೂ ಶಾನೆ ರೇಟ್ ಏನೇ ಬರ್ಬೇಕು ನಮಗೆ. ಕುಂತ್ಕೊಂಡು ಮಾತಾಡಿವಂತೆ ಬಾ. ಅಮ್ಮ ನಾನು ಯಾವುದೇ ಕಾರಣಕ್ಕೂ ಜಮೀನು ಮಾರಕ್ಕಂತೂ ನಾನು ಬರೋಕ್ಕಿಲ್ಲ ಕಣಮ್ಮ. ಈಗಲೇ ಹೇಳಿದ್ದೀನಿ, ಜಮೀನು ವಿಷಯನ ಇಲ್ಲಿಗೆ ಬಿಟ್ಬಿಡು. ಜಮೀನು ಮಾರಕ್ಕೆ ನಾನು ರೆಡಿ ಇಲ್ಲ. ಏನ್ಲ ಹಿಂಗೆ ಬೊಗಳ್ತೀಯೇ? ಜಮೀನು ಮಾರಕ್ಕೆ ಇಷ್ಟ ಇಲ್ಲ, ಜಮೀನು ಮಾರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಯಾಕ್ಲ ಇಷ್ಟ ಇಲ್ಲ ಜಮೀನು ಮಾರಕ್ಕೆ? ಯಾಕೆ ನಿನ್ನ ತಂಗಿಗಳಿಗೆ ಎಲ್ಲನೂ ಇವಾಗ ಕೊಡೋದು ಬೇಡವೇ? ನಾವು ಒಡವೆ ಪಡವೆ ಎಲ್ಲ ಕೊಡ್ತೀವಿ ಅಂತ ಹೇಳಿಲ್ವೇ? ಕೊಡೋದು ಬೇಡವೇ ಅವ್ರಿಗೆಲ್ಲನೂ? ಸುಮ್ಕೆ ನೀನು ನನ್ನ ಮಾತು ಕೇಳಿ ಬಂದ್ಬಿಡು. ಯಾವಳ ಮಾತು ಕೇಳ್ಬಿಟ್ಟು ನೀನು ಹಾಳಾಗೋಗ್ಬಿಡ. ಯಾವಳ ಮಾತುಗಳು ಕೇಳಿಸ್ಕೊಂಡು ಕೊಡಬಾರ್ದಂತೆ ಬಿಡಬಾರ್ದಂತೆ ಅಂತ ನೀನು ಹಾಳಾಗೋಯ್ತಿದ್ಯಾ. ನೀನು ನನ್ನ ಮಾತು ಕೇಳು. ಸುಮ್ಮನೆ ನೆಟ್ಟಿಗೆ ನನ್ನ ಜೊತೆಗೆ ಬಾ. ನೀನು ಸುಮ್ಮನೆ ಇವಳು ಹೇಳ್ಕೊಟ್ಲೇನು ಹೋಗ್ಬೇಡ ಮಾಡಬೇಡ ಕೇಳಬೇಡ ಅಂತ ಈ ಮನೆಯಲ್ಲಿ ಹೇಳ್ಕೊಟ್ಲ ನಿನಗೆ? ನೋಡು ಸುಮ್ಮನೆ ಏನೇ ಬರೋದು ಕಲ್ತ್ಕ ನೀನಂತೂ. ಬಾ ಸುಮ್ಕೆನೆ ಹೋಗನ್ ಬಾ. ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಸೈನ್ ಪೈನ್ ಎಲ್ಲ ಹಾಕಿವಂತೆ. ಬಾ ಸುಮ್ಕೆನೆ. ಇಲ್ಲಮ್ಮ, ತಲೆ ಮೇಲೆ ತಲೆ ಬಿದ್ರು ನಾನಂತೂ ಮಾರಕ್ಕೆ ಅಂತ ಹೇಳ್ಬಿಟ್ಟು ಸೈನ್ ಹಾಕಕ್ಕಿಲ್ಲ. ನಾನು ಯಾಕೆ ಮಾರಕ್ಕೆ ಅಂತ ಹೇಳ್ಬಿಟ್ಟು ಸೈನ್ ಹಾಕಬೇಕು? ನಾನು ಹಾಕಕ್ಕಿಲ್ಲ ಕಣಮ್ಮ. ಯಾರೇನೇನೇ ಹೇಳ್ಕೊಳ್ರಿ. ಅವರು ಮದುವೆ ಮಾಡಿ ಕಳಿಸಿದ್ದಲ್ದೇನೆ ಇವಾಗ ಇದನ್ನು ಬೇರೆ ಕೊಡಕ್ಕೆ ಹೋಗು. ನಾನು 10 ಪೈಸೆ ಕೊಡೋದೂ ಇಲ್ಲ. ನಾನು ಅದು ಎಲ್ಲ ಸೈನ್ ಹಾಕಿ ಮಾರೋದಂತೂ ಇಲ್ಲವೇ ಇಲ್ಲ. ಊರು ಜನ ಎಲ್ಲ ಆಡಾಡ್ಕೊಂಡು ಹೋಗ್ತಾರೆ ಅಷ್ಟೇನಿಯ. ಇನ್ನೂ ಆಡಾಡ್ಕೊಂಡು ಹೋಗ್ಬೇಕೇನು ನಮಗೆ? ನನಗದು ಎಲ್ಲನೂ ಬೇಡ ಕಣಮ್ಮ. ನಾನಂತೂ ಹೇಳೋದ್ನಲ್ಲ, ನಾನಂತೂ ಬರೋದಿಲ್ಲ ಅಂದರೆ ಬರೋದಿಲ್ಲ ಸೈನ್ ಹಾಕಕ್ಕೆ. ಏನೇ ಮನಿಯಾಳಿ ಗಂಗಿ, ಎಲ್ಲನೂ ನೀನೇನೇ ಹೇಳ್ಕೊಡ್ತಾ ಇದೆಯೇನೋ? ಈ ಕಿತ್ತೋಗಿರೋ ಪದ್ದಿ ಮಾತು ಕೇಳಿಸ್ಕೊಂಡು ನನ್ನ ಮಗಂಗೆಲ್ಲ ಕಿವಿ ಹಿಡಿತಾ ಇದೆಯಾ? ನಿಮಗೆ ಒಂದು ಗತಿ ಕಾಣಿಸಿ ನನ್ನ ಮಗನು ನೀನು ದೂರ ಮಾಡಲಿಲ್ಲ ಅಂತಂದ್ರೆ ಕೇಳಿ, ನಿನ್ನಿಂದನೇ ಅವ್ನಿಗೆ ಕುಣಿತಿರೋದು ಸೈನ್ ಹಾಕಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅತ್ತೆ ನನ್ನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೋಡಿ, ನಾನು ಯಾಕೆ ಜಮೀನು ವಿಷಯ ಮಾತಾಡೋಕೆ ಬರಲಿ? ಜಮೀನ್ದಕ್ಕೂ ನನಗೂ ಏನು ಸಂಬಂಧ? ನನಗೆ ಅದೆಲ್ಲ ಮಾತಾಡೋಕೆ ಇಷ್ಟನೂ ಇಲ್ಲ. ನಾನು ಮಾತು ಆಡೋದಿಲ್ಲ, ಸರಿನಾ? ಈ ಜಮೀನು ವಿಷಯಕ್ಕಂತೂ ನಾನು ಬರೋದಿಲ್ಲ, ನೀವು ಬರೋಕ್ಕೆ ಹೋಗಬೇಡಿ. ಮಾರಕಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ಮೇಲೆ ನಾನೇನು ಮಾಡೋಕ್ಕಾಯ್ತದೆ? ನಿಮ್ಮ ಮಗುನ ನೀವೇ ಒಪ್ಪಿಸ್ಕೊಳ್ಳಿ. ನನ್ನ ಮಗುನ ಹೆಂಗೆ ಒಪ್ಪಿಸ್ಬೇಕು, ನನ್ನ ಮಗುನ ಏನು ಮಾಡಬೇಕು, ಎತ್ತು ಮಾಡಬೇಕು, ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನಾನು ಮಾಡ್ತೀನಿ ಬಿಡು. ನಿನ್ನ ಹತ್ರ ಹೇಳ್ಸ್ಕೊಂಡು ಕುಂತ್ಕೊಳ್ಳೋ ಅವಶ್ಯಕತೆ ನನಗೇನಿಲ್ಲ. ನನ್ನ ಹತ್ರನೇನಿಯ ಬತ್ತಾಳೆ ದೌಲತ್ ಮಾಡ್ಬಿಟ್ಟು ಮಾತಾಡೋಕೆ. ನನ್ನ ಹತ್ರನೇನಿಯ ನೋಡ್ತೀರಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸುಮ್ಕಿರಮ್ಮಿ, ಬೈಕೊಂಡ್ರೆ ಬೈಕೊಂಡ್ಲಿ, ಬಡ್ಕೊಂಡ್ಲಿ. ನೀನಂತೂ ಏನೂ ಇದು ಮಾಡಕ್ಕೆ ಹೋಗ್ಬೇಡ. ಆಸ್ತಿ ಪಾಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಮಾರಕ್ಕೆ ಹೋಗ್ಬೇಡ. ನಿನ್ನ ಗಂಡನ ತಾಗ ಸಂದಾಕಿರು. ಏನಾಯ್ತದೋ ಅದು ನೋಡ್ಕೊಂಡಿರು, ಸರಿನಾ? ನೀನು ಪಾಡೋಗಿ ನೀನು ಹೋಗು ಮಂತಕ್ಕೆ ಹೋಗು. ಯಾರೇನ ಮಾತಾಡಿದ್ರು ತುಟುಕ್ ಅಂತ ಮಾತಾಡಕ್ಕೆ ಹೋಗ್ಬೇಡ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ನ್ಯಾಟಿಗೆ ಇದ್ಬಿಡು. ಈಗ ಹೆಂಗೋ ಮನೆಯಾಗ ನಾನು ಇರೋಕ್ಕಿಲ್ಲ, ಯಾರು ನಿನ್ನ ಸಪೋರ್ಟ್ಗೆ ಇರೋಕ್ಕಿಲ್ಲ. ನಿನ್ನ ಗಂಡ ಇವತ್ತು ನೆಟ್ಗಿತ್ತಾನೆ, ನಾಳೆ ತಿರುಗಿ ಏನಾಯ್ತಾನೋ ಗೊತ್ತಿಲ್ಲ. ಅವನು ನಿಂಗೆ ನೆಟ್ಗಾಗವನೆ ಅಂತ ಅಂದ್ಕೊಳ್ಳೋಗಂಟನೂ ಹೊಸಿ ನೋಡ್ಕೊಂಡು ನಿನ್ನ ಜವಾಬ್ದಾರಿನಾಗ ನೀನಿರು, ಸರಿನಾ? ಶಾನೆ ಏನು ಇದು ಮಾಡಕ್ಕೆ ಬರಬೇಡ. ಹೋಗಿ ಮಂತಕ್ಕೆ ಜಗಳ ಪಗಳ ಮಾಡ್ಕೋಬೇಡ. ಇಲ್ಲ ಹೇಳಕ್ಕ, ನಾನು ಇವಾಗ ಅವ್ರು ಏನು ಮಾತಾಡಿದ್ರು ಮಾತಾಡೋಕ್ಕೆ ಏನೇ ಹೋಗಲ್ಲ. ಏನಾರ ಮಾತಾಡ್ಕೊಂಡು ಹೋಗ್ಲಿ, ನನಗೇನಂತೆ. ಸರಿ, ನಾನು ಹೋಯ್ತೀನಿ. ಸರಿ ಆಯ್ತು, ನಾನು ಮಂತಕ್ಕೆ ಹೋಯ್ತೀನಿ. ಮನೆ ಕಡೆ ಎಲ್ಲ ಕ್ಯಾಮೆ ನಾನೇ ನೋಡ್ಬೇಕಲ್ಲ. ಸರಿ ಹೊರಡ್ತೀನಿ ನಾನು. ಸರಿ ಆಯಿತು. ಅಮ್ಮ, ನಾನು ನೋಡ್ವೆ ಜಮೀನೆಲ್ಲ ಮಾರಕ್ಕೆ ರೆಡಿ ಮಾಡಿದ್ರಾ? ಮೊಳ್ಳಿ ನನ್ನ ಮಗ ಅವನಲ್ವೇ, ಕಿತ್ತೋದು ಮೊಳ್ಳಿ ನನ್ನ ಮಗ, ಲೋಪರ್ ನನ್ನ ಮಗ, ಬರಬಾರ್ದು ಬರ ನನ್ನ ಮಗಂಗೆ. ನಿಮ್ಮ ಅಣ್ಣ ಇವಂಗೆ ಅದು ಏನು ಅವಳು ಗಂಗ ಅದು ಏನು ಹೇಳ್ಕೊಟ್ಟವಳು, ಏನು ಕತ್ತಿಯೋ ನಾ ಕಾಣೆ ಕಣಿ. ಏನಾರ ಹೇಳು, ಏನಾರ ಮಾಡು. ಏನು ಹೇಳಿ ಏನು ಮಾಡಿದ್ರು ಕಂತ್ರಿ ನನ್ನ ಮಗ ಅವನೆಲ್ಲ, ಕಂತ್ರಿ ನನ್ನ ಮಗ ಸೈನ್ ಹಾಕಿಲ್ಲ ಅಂತ ಕುಂತ್ಕೊಬಿಟ್ಟವನೇ. ನನಗೂ ಜೊಲ್ಮುಖ್ ಸಾಕು ಹೋಗ್ಬಿಟ್ಟೈತೆ. ನನಗೂ ಏಳಿ ನೋಡಿ ನಾನು ಸೈನೇ ಹಾಕಲ್ಲ ಅಂತ ಕುಂತ್ಕೊಂಡ್ರದು. ಕಳ್ಳ ನನ್ನ ಮಗ ನಾನು ಸೈನ್ ಹಾಕಕ್ಕೆ ಇಲ್ಲ, ಏನು ಮಾಡ್ತೀಗ ಅನ್ನಂಗೆ ಕುಂತ್ಕೊಬಿಟ್ಟವನೇ ಕಳ್ಳ ಲೋಪರ್ ನನ್ನ ಮಗ. ಈಗ ಏನು ಮಾಡಬೇಕು ನನಗಂತೂ ದಿಕ್ಕೇ ತೋರಿಸ್ತಿಲ್ಲ. ನಿನಗೆ ಬೇರೆ ಒಡವೆ ಮಾಡಿಸ್ಕೊಡ್ಬೇಕು. ಏನು ಮಾಡೋದು, ಏನು ಕತ್ತಿಯೋ ನಾ ಕಾಣೆ. ಇರು, ಆ ಮನೆಯಾಳಿ ಅವಳಲ್ಲ ಈ ಗಂಗ ಬರ್ಲಿ, ಮನಗೆ ಮಾಡ್ತೀನಿ ಸರಿಯಾಗಿ ಅವಳಿಗೆ. ಅಮ್ಮ, ಅಣ್ಣಂಗೆ ಏನವ ಮುಂದೆ ದೊಡ್ಡರೋಗ ನನಗೆ ಒಡವೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಅವ್ನಿಗೆ ನಾನು ಒಬ್ನಿಗೆ ಏನು ಒಕ್ಕಿರೋದು? ನಮಗೇನು ಮನೆ ಮೇಲೆ ಒಕ್ಕಿಲ್ವಾ, ಇಲ್ಲ ಜಮೀನ್ ಮೇಲೆ ಒಕ್ಕಿಲ್ವಾ? ಬರಲಿ ಇರು, ಮಾತಾಡ್ತೀನಿ, ಸರಿಯಾಗಿ ಮಾತಾಡ್ತೀನಿ ನನ್ನ ಮಗಂಗೆ. ಅಲ್ಲ ನಾವು ಮಾರ್ಕೊಂಡನ ತಿಂತೀವಿ, ಏನ ಮಾಡ್ತೀವಿ. ಈಗ ಒಡವೆ ತಗೊಂಡೋಗ್ಲಿಲ್ಲ ಅಂದರೆ ಮನೆಯಾಗ ನಂಗೆ ಮುರ್ವಾದಿ ಇರ್ತದ? ನೀನೇ ಹೇಳು. 10 ಪೈಸದ ಮುರ್ವಾದಿನೂ ಇರೋಕ್ಕಿಲ್ಲ. ಎಲ್ಲ ತಗೊಂಡೋದ್ರೆ ಏನಿಯ ಮುರ್ವಾದಿ. ಏನು ಬಂದಾಯ್ತು ದೊಡ್ಡ ಪತ್ತು ದೊಡ್ಡರೋಗ ನಾ ಕಾಣೆ. ಅತ್ತೆ, ಅಡ್ಗಿಗೆ ಏನು ಮಾಡಲಿ ಅತ್ತೆ? ಒಂದು ತೊಟ್ಟು ಎಲ್ರಿಗೂ ಇಸಾಕ್ ಕೊಟ್ಬಿಡು ಮನೆಯಾಳಿ. ನೀನು ಬಂದಾಗಿಂದ ಮನೆಯಾಗ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೂ ಇಲ್ಲ. ನನಗಂತೂ ಹೊಸಿನೂ ನೆಮ್ಮದಿ ಇದ್ದಂಗೆ ಆಗ್ಬಿಟ್ಟೈತೆ. ನನಗಂತೂ ಲೋಪರ್ ಅಂತ ಹಾಕಬಿಟ್ಟು ಬಂದು ಲೋಪರ್ ಮನೆಯಾಳಿ. ಗಂಡಂಗೆಲ್ಲ ಬುಟ್ಟಿಗೆ ಹಾಕಬಿಟ್ಟು ಜಮೀನು ಮಾರಕ್ಕೆ ಸೈನ್ ಹಾಕ್ಬೇಡ ಅಂತ ಹೇಳ್ಕೊಟ್ಟಿದ್ದೀಗೇನೆ ನೀನು. ಏನೇ ಗತ್ಕೆಟ್ಟೋಳೆ, ಗತ್ಕೆಟ್ ಮನೆಯಿಂದ ಬಂದಿದ್ಯಾ? 10 ರೂಪಾಯಿ ಯೋಗ್ಯತೆ ಇಲ್ಲ ನಿಂಗೆ. ಎಲ್ಲ ಮಾಡಿಸ್ಕೊಂಬಿಟ್ಟು ತಗೊಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು. ಹಂಗಂತ ನಾನು ಗತ್ಕೆಟ್ಟೋಳ್ ಥರ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕೇನೆ? ಗತ್ಕೆಟ್ಟೋಳ್ ಥರ ನನಗೇನು ಗತ್ಕೆಟ್ರ ಬುದ್ಧಿ ಬಂದ್ಬಿಟ್ಟೈತೇನೆ? ನನಗೇನಾದ್ರೂ ನನ್ನೇ ಏನಿಯ ದುರಂಕರವಾಗಿ ಇದು ಮಾತಾಡ್ತೀಯೇನೆ ನೀನು? ಗತ್ಕೆಟ್ಟೋಳೆ. ಈಗ ನೋಡು, ಒಂದು ನಿನ್ನ ಗಂಡ ಸೈನ್ ಹಾಕಬೇಕು ಅಂದರೆ ನಮ್ಮ ಅಣ್ಣ ಆಸ್ತಿ ಮರಕ್ಕೆ, ಇಲ್ಲ ಅಂದರೆ ನೀನೇನಿಯ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಾ, ಹೋಗು ನಿನ್ನ ತವ್ರ ಮನೆಯಿಂದ ಎತ್ಕೊಂಬಿಟ್ಟು ಬಾ. ಅದು ಎಷ್ಟು ಎತ್ಕೊಂಬಿಟ್ಟು ಬಚ್ಚೋ? ನೀನು ಗತ್ಕೆಟ್ಟಂಗೆ ಹೋಗಿದ್ದೀನಿ, ನಾನು ಗತ್ಕೆಟ್ಟಂಗೆ ನನ್ನ ಗಂಡನ ಮನೆಗೆ ಹೋಗ್ಬಿಟ್ಟು ಬಾಳ್ಬೇಕೇನೆ? ನನ್ನ ಸವಾಸಕ್ಕೆ ಏನಾರ ಬಂದ್ಬಿಟ್ಟೆ ಅಂತಂದರೆ ನಾನಂತೂ ಸುಮ್ಕೆ ಇರೋಕ್ಕಿಲ್ಲ. ಈಗಲೇ ಹೇಳಿದ್ದೀನಿ, ಕಿತ್ತೋದು
ಹೋದೋಳೆ ಹೋಗಿ ನಿನ್ ಗಂಡಂಗೆ ಹೇಳಕ್ ಸೈನ್ ಹಾಕು ಅಂತ ಹೇಳ್ಬಿಟ್ಟು ನೀನು ಒಬ್ಳಿಗೆ ಸೇರಿದ್ದ ಎಲ್ಲ ಇವಳೆ ಹೊಡ್ಕೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನೋಡು ನಾನು ಸುಮ್ಮನೆ ಇರಕ್ಕಿಲ್ಲ ಅಂದ್ರೆ ಸುಮ್ಮನೆ ಇರಕ್ಕಿಲ್ಲ ಸುಮ್ಕೆನೆ ಮೂರು ವಾದಿನಾಗೆ ಸೈನ್ ಕೊಟ್ಬಿಟ್ರೆ ಸರಿ ನೋಡಿ ನನಗೂ ಇದಕ್ಕೂ ಯಾವ ಸಂಬಂಧ ಅನ್ನೋದೇ ಇಲ್ಲ ನನ್ನ ಗಂಡಂಗೆ ನಾನು ಯಾವತ್ತೂ ಮಾರಬೇಡಿ ಸೈನ್ ಹಾಕಬೇಡಿ ಅಂತ ಹೇಳಿಲ್ಲ ನೋಡಿ ನನ್ನ ಗಂಡಂತಾಗ ನೀವೇನಿದ್ರು ನನ್ನ ಗಂಡಂತಾಗ ಮಾತಾಡ್ಕೊಳ್ಳಿ ನೋಡಿ ನಿಮ್ಮ ಹತ್ರ ಕೋಟಿ ಆಸ್ತಿ ಇರ್ಬೋದೇನೋ ಅರೆ ನಂತ ಕೋಟಿನೂ ಇಲ್ಲ ಬೋಟಿ ಆಸ್ತಿನೂ ಇಲ್ಲ ತಗೊಂಬಿಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು ನೀವು ಮನೆ ಬಿಟ್ಟು ಕಳ್ಸಿದ್ರೆ ನಮ್ಮ ಮನೆಯಿಂದ 10 ಪೈಸನೂ ಹುಟ್ಟಕ್ಕಿಲ್ಲ ಅದು ನಿಮ್ಗೂ ಗೊತ್ತಿರೋದೇನೆಯ ನೋಡಿ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಷ್ಟೇ ಇನ್ನೇನು ಹೇಳಕ್ಕಾಯ್ತದ ನಾನು ಇಷ್ಟು ಹೇಳದ್ಬಿಟ್ಟು ತರ ಕಿಸ್ಸಲ್ಲ ಅಂದಮೇಲೆ ಮುಚ್ಕೊಂಡು ಬಂದು ಸೈನ್ ಹಾಕ್ಬೇಕು ನಿನ್ ಗಂಡಂತಾಗ ಹೇಳ್ಬಿಟ್ಟು ಸೈನ್ ಹಾಕ್ಸು ನಡಿ ಸುಮ್ಕೆನೆನಿಯ ಗತ್ಗೆಟ್ಟವ್ರನ್ನ ಮನೆ ಕರ್ಕೊಂಬಂದ್ರೆ ಹಿಂಗೆ ಕಣಮ್ಮ ಆಗೋದು ಗತ್ಗೆಟ್ ಬಾಳೆ ಏನಿಯ ನಮ್ದು ಆಗೋದು ಗತ್ಗೆಟ್ ಬಂದವಳಲ್ಲ ಗತ್ಗೆಟ್ಟೋಳ ಥರ ಏನಿಯ ಆಡ್ತಾಳೆ ಕಂತ್ರಿ ಬಡ್ಡಿ ಗತ್ಗೆಟ್ಟೋಳೆ ಹೋಗಿ ಸುಮ್ಮನೆ ನಿಮ್ಮ ತವ್ರ ಮನೆಯಿಂದನೇ ಎತ್ಕೊಂಬಿಟ್ಟು ಬಾ ಹೋಗು ಅದೆಷ್ಟು ಕೆಜಿ ಎತ್ಕೊಂಬಿಟ್ಟು ಬರ್ತೀವೋ ಬಂಗಾರನ ನಾವು ನೋಡ್ತೀವಿ ಹೋಗು ಎತ್ಕೊಂಬಿಟ್ಟು ಬಾ ಹೋಗು ನೋಡ್ತೀವಿ ಕಂತ್ರಿ ಅತ್ತೆ ನಮ್ಮ ಯಜಮಾನ್ರು ಹೇಳಿದ್ರೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ ಅಷ್ಟೇ ಏನಿಯ ಇಲ್ಲ ಅಲ್ಲಿಗೆ ಹೋಗ್ಬಿಡ್ತೀನಿ ಈಗ ನಾನು ತಾನೇ ಏನು ಮಾಡೋಕ್ಕಾಯ್ತದೆ ನೀವು ಹೇಳಿದ ತಕ್ಷಣ ನಾನು ಮನೆ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಏನು ಆಗ್ಲಾಗ್ಲಿಕ್ಕೂ ಮನೆ ಬಿಟ್ಟು ಹೋಗೋದು ಕಳಿಸ್ತೀರಾ ಆಮೇಲೆ ಬಂದು ಕರ್ಕೊಬಿಟ್ಟು ಬರ್ತೀರಾ ನಂಗೆ ಹಂಗೆಲ್ಲ ಬರೋಕ್ಕೆ ಇಷ್ಟ ಇಲ್ಲ ಏನೋ ಹೋಗ್ಬೇಕು ಅಂದ್ರೆ ನನ್ನ ಗಂಡ ಹೇಳಿದ್ರೆ ನಾನು ಹೋಯ್ತೀನಿ ಇಲ್ಲ ಅಂದರೆ ನಾನು ಎಲ್ಗೂ ಹೋಗೋಕ್ಕಿಲ್ಲ ನೋಡ್ದೆ ಇವಳು ದಿಮಾಕ್ನ ನೋಡ್ದೇನಮ್ಮ ಇವಳು ದಿಮಾಕ್ನ ಎಷ್ಟು ದಿಮಾಕ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ದಿಮಾಕ್ ಕಿತ್ತೋದು ರಾಣಿ ಮಾಡ್ತೀನಿ ಇವಳಿಗೆ ಸುಮ್ಮನೆ ಇರು ಇವಳಿಗೆ ಮಾಡೋ ಅಷ್ಟೊತ್ತಿಗೆ ನನ್ನ ಕತೆ ಹೇಳಮ್ಮ ನನಗೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಕತೆ ಹೇಳಿ ನೀನು ಮೊದಲು ಹೆಂಗನ ಮಾಡ್ಬಿಟ್ಟು ನಾನು ಒಡವೆ ಕೊಡಿಸುವ ಅಷ್ಟೇನೆ ಇರು ಮಗಳೇ ಏನೋ ಒಂದು ಮಾಡನಿ